ರಾಜ್ಯ ಸರ್ಕಾರದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಪಂಚ ಗ್ಯಾರಂಟಿಗಳ ಫಲಾನುಭವಿಗಳ ಎದೆಬಡಿತವನ್ನು ಜಾಸ್ತಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಈ ಗ್ಯಾರಂಟಿಗಳ ಲಗಾಮಿಗೆ ರಾಜ್ಯ ಸರ್ಕಾರ ಹೊಸ ಕ್ರಮಕ್ಕೆ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮುನ್ನೆಲೆಗೆ ತಂದಿದೆ. ಮನೆಯಲ್ಲಿ ಕಾರಿದ್ರೆ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಮಹತ್ವದ ಸುಳಿವನ್ನು ಕೊಟ್ಟಿದ್ದಾರೆ ಹೇಳಿಕೆಯ ಮೂಲಕ. BPLಗೆ ನಿರ್ಬಂಧ ಹೇರಿದ್ರೆ 25,000 ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದು ಈ ಪರಮೇಶ್ವರ್ ಅವರ ವಿಚಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಕೆಲವರು ಸುಳ್ಳು ದಾಖಲೆಯನ್ನು ಕೊಟ್ಟು BPL ಮಾಡಿಸ್ಕೊಂಡಿದ್ದಾರೆ. BPL ಕಾರ್ಡ್ ಪರಿಷ್ಕರಣೆ ಆದರೆ ತಪ್ಪೇನು ಅಂತ ಕೇಳಿದ್ದಾರೆ. ಇನ್ನು ಸಚಿವ MB ಪಾಟೀಲ್ ಬಡವರಿಗಷ್ಟೇ ಗ್ಯಾರಂಟಿ ಸ್ಕೀಮ್ ಸಿಗಬೇಕು, ಶ್ರೀಮಂತರಿಗೆ ಗ್ಯಾರಂಟಿ ಸ್ಕೀಮ್ ಕೊಡಲ್ಲ ಅಂತ ಹೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲೂ BPL ಕಾರ್ಡ್ ಇರಬೇಕು, ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಲೇವಡಿ ಆಡಿದ್ದಾರೆ. 2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸಿರ್ಬೋದು, 2 ಕೋಟಿಗೂ ಇರ್ಬೋದು. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಎಂದಾಗ ಆ ಗೈಡ್ಲೈನ್ಸ್ನಲ್ಲಿ ಏನು ಅನಿಸುತ್ತೆ ಅಂದರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ. ನಾವು ಯಾರಿಗೆ ಕಾರ್ಡ್ ಕೊಡೋದು? BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನ್ ಕಾರಿದ್ದವ್ರಿಗೆ ಬರೋದಿಲ್ಲ. ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು, ಇದು ಮಾಡೋದು ಅಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ದಿವಸ 82% ಇವತ್ತು ದಿವಸ BPL ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದೆ. ಅದು ಬಹುಶಃ MB ಪಾಟೀಲ್ ಕಡೆನೂ BPL ಕಾರ್ಡ್ ಇರಬೇಕು. ಈ ರೀತಿ ಇವತ್ತು ದಿವಸ ಆಗಿದೆ. ಅದು ಪರಿಷ್ಕರಣೆ ಆಗ್ಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಹಾಕಬೇಕಾಗಿದೆ. ಈಗ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ. ಆ ಹಣ ಇವತ್ತು ದಿವಸ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕ್ಕಾಗ್ತದೆ. BPL ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೂ ಸಿಗಬೇಕು. ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳು 5 ನಿರಂತರವಾಗಿ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡುತ್ತೆ. 5 ವರ್ಷವರೆಗೂ ಈ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷ ಆಗಿರ್ಬೋದು, ಅದಕ್ಕೆ ಬದ್ಧತೆ.